ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಿಮ್ಮೆಲ್ಲರಿಗೂ ಮಲ್ನಾಡ್ ಕೆಫೆಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಶೇಷಪ್ಪ ಅಂದರೆ, ಇನ್ನೇನು ಗಣೇಶ ಹಬ್ಬ ಬಂತಲ್ಲ, ಅದಕ್ಕೆ ವಿಧ ವಿಧವಾದ ಪ್ರಸಾದಗಳನ್ನು ನಾವು ಮಾಡ್ತೀವಿ. ಹಾಗೆಯೇ ಇವತ್ತೊಂದು ಗಣೇಶನಿಗೆ ಸಿಂಪಲ್ಲಾಗಿ ಒಂದು ಪ್ರಸಾದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಪ್ರಸಾದ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಜೊತೆಗೆ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಚಮಚ ಆಗೋಷ್ಟು ಎಳ್ಳು, ಹಾಗೆ ಈಗ ಗಟ್ಟಿ ಅವಲಕ್ಕಿ ಏನಿದೆ ಇದನ್ನು ನೀರಲ್ಲಿ ಹಾಕಿ ಒಂದು 2-3 ಸಲ ತೊಳೆದ್ಬಿಟ್ಟು ನೀರು ಬಸ್ತು ಇಟ್ಟಿದ್ದೀನಿ. ಒಂದು 5-10 ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ. ನಂತರ ಇದನ್ನು ಒಂದು ಬೇಸಿನ್ಗೋ ಅಥವಾ ಪಾತ್ರೆಗೋ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಏನು ಮಾಡಬೇಕೆಂದ್ರೆ, ಈಗ ನಾವು ಎಲ್ಲ ತಯಾರು ಮಾಡಿಟ್ಕೊಂಡಿದ್ದೀವಲ್ಲ, ಬೆಲ್ಲ, ತೆಂಗಿನಕಾಯಿ ತುರಿ, ಹಾಗೆಯೇ ಬಾಳೆಹಣ್ಣು, ಎಳ್ಳು ಇವೆಲ್ಲವನ್ನು ನಾವು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಆದಮೇಲೆ ಇದಕ್ಕೆ 1 ಅಥವಾ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕುವಂಥ ಅವಶ್ಯಕತೆ ಇಲ್ಲ. ತುಪ್ಪ ಹಾಕ್ಕೊಂಡ್ರೆ ರುಚಿ ಇನ್ನಷ್ಟು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾನಿಲ್ಲಿ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ನಾನು 1 ಚಮಚ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡಿನಿ. ತುಪ್ಪವನ್ನು ಸೇರಿಸ್ಕೊಂಡಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಕಲಿಸ್ಬೇಕು. ನೋಡಿ, ಇವಾಗ ಇಷ್ಟು ಕಲಿಸ್ಕೊಂಡ್ರೆ ಪ್ರಸಾದ ತಯಾರಾಯಿತು. ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗವಾಗಿ ಮಾಡ್ಕೋಬೋದಲ್ವ. ಹಾಗೆ ರುಚಿನೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಈ ಸಲ ಗಣೇಶ ಹಬ್ಬಕ್ಕೆ ಖಂಡಿತವಾಗ್ಲೂ ಈ ಪ್ರಸಾದವನ್ನು ನಿಮ್ಮನೇಲಿ ಮಾಡಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.